ನಮಸ್ಕಾರ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಿ ಕಥಾಬಿಂದು ಮಾಧ್ಯಮ, ಕನ್ನಡ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಿನ ಮಂಟಪಕ್ಕೆ ಸ್ವಾಗತ. ಸಾಹಿತ್ಯ ಪಯಣದ ತಪ್ಪದೇ ನೋಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಕಥಾಬಿಂದು ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ. ಕವನದಿಂದ ಕಾದಂಬರಿಯತ್ತ ಸಾಗಿರುವ ಒಬ್ಬ ಪ್ರತಿಭಾವಂತ ಕನ್ನಡ ಲೇಖಕರ ಸೃಜನಯಾನದ ವಿಶೇಷ ಸಂಮುಂದೆ, ಅವರ ಬರವಣಿಗೆಯ ಹಿಂದೆ ಅಡಗಿರುವ ಅನುಭವಗಳು ಮತ್ತು ಸೃಜನಶೀಲತೆಯ ಕಥೆಯನ್ನ ತಪ್ಪದೇ ವೀಕ್ಷಿಸಿ. ಉದಯೋನ್ಮುಖ ಬರಹಗಾರದ ಮಕರ ಅವರ ಕಾದಂಬರಿ ವಿರತಾಶ್ವೆ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಮಾತಿನ ಮಂಟಪಕ್ಕೆ ಸ್ವಾಗತಿಸಿ ಅವರ ಸಾಹಿತ್ಯ ಪಯಣದ ಅನುಭವವನ್ನು ಅವರೊಂದಿಗೆ ಹಂಚಿಕೊಳ್ಳೋಣ ಬನ್ನಿ. ನಮಸ್ಕಾರ ಮಕರ ಅವರೇ, ನಮ್ಮ ಕಥಾಬಿಂದು ಮಾಧ್ಯಮಕ್ಕೆ ಹಾರ್ದಿಕ ಸ್ವಾಗತ. ನಮಸ್ತೆ. ಕಥಾಬಿಂದು ಮಾಧ್ಯಮದ ಎಲ್ಲ ಪ್ರೇಕ್ಷಕರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಮಕರ ಅದು ನನ್ನ ಕಾವ್ಯನಾಮ. ಮಕರ ಅಂದರೆ ಮಳಲಿ ಚೆನ್ನನಹಳ್ಳಿ ಕರಿಯಪ್ಪ ರವೀಶ. ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಎಂಸಹಳ್ಳಿ ಗ್ರಾಮದವನು. ನನ್ನ ತಂದೆ ಕರಿಯಪ್ಪ ಅವರು ಕೃಷಿಕರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಮಾಜಿ APMC ನಿರ್ದೇಶಕರು. ಇನ್ನು ನನ್ನ ತಾಯಿ ಗಂಗಮ್ಮ ಅವರು ಗೃಹಿಣಿ. ನನ್ನ ಧರ್ಮಪತ್ನಿ ಮಮತಾ ಅವರು ಕೂಡ ಗೃಹಿಣಿ. ನಾನು ನನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ನನ್ನ ಊರಿನಲ್ಲಿ ಮುಗಿಸಿ ರಜತ ಮಹೋತ್ಸವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭದ್ರಾವತಿ ಅಲ್ಲಿ ನನ್ನ ವಿಜ್ಞಾನ ವಿಭಾಗದಲ್ಲಿ PUC ಮುಗಿಸಿದ್ದು. ನಂತರ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ ಅಲ್ಲಿ ನನ್ನ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ಇಂಡೋಮಿನ್ ಲಿಮಿಟೆಡ್ ಎನ್ನುವ MNC ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾಹಿತ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಕೆಲಸದ ಜೊತೆ ಸಾಹಿತ್ಯ ಕೂಡ ಸಾಕ್ತಾ ಇದೆ. ಜೀವನಕ್ಕೋಸ್ಕರ ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಂಡೆ, ಜೀವಿಸೋಕ್ಕೋಸ್ಕರ ಸಾಹಿತ್ಯನ ಆಯ್ಕೆ ಮಾಡಿಕೊಂಡಿದ್ದೆ. ನಿಮ್ಮ ಮನದ ಮಾಳಿಗೆ ಕವನ ಸಂಕಲನವನ್ನು ನಾನು ಓದಿದ್ದೇನೆ. ಈಗ ನಿಮ್ಮ ಕಾದಂಬರಿ ವಿರತಾಶ್ವೆ ಬಿಡುಗಡೆಯ ಈ ಸಂದರ್ಭದಲ್ಲಿ ಈ ಕಾದಂಬರಿಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ತೀರಾ? ಹೌದು, ನೀವು ಹೇಳಿದಾಗೆ ಇದಕ್ಕೂ ಮೊದಲು ಮನದ ಮಾಳಿಗೆ, ಬೇಕಾಗಿದೆ ಹಾಗೂ ಹೂವನ ಸುಳ್ಳಿದ್ದಾಳೆ ಅನ್ನೋ 3 ಕವನ ಸಂಕಲನಗಳು ಓದುಗರ ಕೈ ಸೇರಿದೆ. ಕಾವ್ಯ ಮತ್ತು ಕಾದಂಬರಿಗಳು 2 ವಿಭಿನ್ನ ಪ್ರಕಾರಗಳು. ಕೆಲವೇ ಪದಗಳಲ್ಲಿ ಭಾವನೆಗಳನ್ನು ಹೇಳಬಹುದು, ಆದರೆ ಕಾದಂಬರಿಗಳಲ್ಲಿ ಆ ಭಾವನೆಗಳ ಜೊತೆಗೆ ಪಾಠಗಳು, ಘಟನೆಗಳು ಹಾಗೂ ಸಂಬಂಧಗಳು, ಅದರ ಜೊತೆಗೆ ಬದುಕಿನ ಪಯಣವನ್ನು ಕಟ್ಟಬೇಕಾಗುತ್ತೆ. ವಿರತಾಶ್ವೆ ಇದು ನನ್ನ ಮೊದಲ ಕಾದಂಬರಿ. ಇದು ಒಳನೋಟಕ್ಕೆ ಪ್ರೇಮ ಕಥೆಯಂತೆ ಕಂಡುಬಂದರೂ ಇದು ಕೇವಲ ಒಂದು ಪ್ರೇಮ ಕಥೆಯಲ್ಲ. ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಪ್ರೀತಿ, ನಂಬಿಕೆ, ದ್ರೋಹ ಹಾಗೂ ಪ್ರತೀಕಾರ ಮತ್ತು ಮಾನವೀಯ ಮೌಲ್ಯಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿರುತ್ತವೆ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇದು ಕೇವಲ ಕಲ್ಪನೆಯಲ್ಲ, ಇದು ನೈಜ ಘಟನೆ ಆಧಾರಿತವಾದದ್ದು ಕಥೆ. ಜೀವನದಲ್ಲಿ ಕಂಡ ಕೆಲವು ಅನುಭವಗಳು, ಮನುಷ್ಯರ ಮನಸ್ಥಿತಿಗಳು ಹಾಗೂ ಸಮಾಜದ ವಾಸ್ತವತೆಗಳು ಈ ಕಥೆಗೆ ಸ್ಫೂರ್ತಿ. ಹಾಗಾಗಿ ಇದು ಓದುಗರ ಮನಸ್ಸಿಗೆ ಇನ್ನೂ ಹತ್ತಿರವಾಗಬಹುದೆಂದು ನನ್ನ ಅಭಿಪ್ರಾಯ. ಮಕರ ಅವರೇ, ನಿಮ್ಮ ಸಾಹಿತ್ಯದ ಪಯಣ ಹೇಗೆ ಆರಂಭವಾಯಿತು? ಬರವಣಿಗೆಯ ಮೇಲಿನ ಆಸಕ್ತಿ ಯಾವ ಸಂದರ್ಭದಿಂದ ಮೂಡಿತು? ನಿಮ್ಮ ಮೊದಲ ಹೆಜ್ಜೆ ಹೇಗಿತ್ತು ಎಂಬುದನ್ನು ನಮ್ಮ ಕಥಾಬಿಂದು ಮಾಧ್ಯಮದ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿ. ಖಂಡಿತ. ನನ್ನ ಸಾಹಿತ್ಯ ಆಸಕ್ತಿ ನನ್ನ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲೇ ಪ್ರಾರಂಭವಾಯಿತು. ನಾನು 6ನೇ ತರಗತಿ ಓದ್ತಿದ್ದೆ ಅನಿಸುತ್ತೆ. ಆಗ ನನ್ನ ಶಿಕ್ಷಕಿ ಉಮಾ ಮಹೇಶ್ವರಿ ಅವರು ಇವತ್ತಿಗೂ ಕೂಡ ನನ್ನ ಫೇವ್ರೆಟ್ ಟೀಚರ್ ಅಂತಲೇ ಹೇಳ್ತೇನೆ. ಅವರು ಒಂದಿನ ಕನ್ನಡ ಪಾಠ ಮಾಡ್ತಾ ಇರುವಾಗ ಈಗ ಕ್ಲಾಸಲ್ಲಿ ನಿಮ್ಮಲ್ಲಿ ಯಾರಾದರೂ ಕತೆ ಕವನ ಬರೀತಾರ ಅಂತ ಕೇಳಿದ್ರು. ನೆಕ್ಸ್ಟ್ ಡೇ ನಾನು ಒಂದು 4 ಲೈನ್, ಅಂದರೆ ಗ್ರೀಟಿಂಗ್ ಕಾರ್ಡಲ್ಲೆಲ್ಲ ಬರೀತಾರಲ್ಲ ಹಾಗೆ ಒಂದು 4 ಲೈನ್ ಬರ್ಕೊಂಡು ಹೋಗಿದ್ದೆ. ಅವ್ರು ಅದನ್ನು ಓದಿ ಎಷ್ಟು ಖುಷಿಪಟ್ಟರು ಅಂದರೆ, ನಾನು ಫಸ್ಟ್ ಓದನ್ನೆಲ್ಲ ಹೊಡೆದ್ರು, ಈ ಥರ ಎಲ್ಲ ಚೆನ್ನಾಗಿದೆ ಹಾಗೆಲ್ಲ ಅಂತ ಹೇಳಿದರು. ನಂತರ ಇದು ತುಂಬ ಚೆನ್ನಾಗಿದೆ, ಆದರೆ ಈ ಥರ ಅಲ್ಲ, ಕವಿಗಳೆಲ್ಲ ಬರೀತಾರಲ್ಲ ಆ ಥರ ಪ್ರಯತ್ನ ಪಡು ಅಂತ ಹೇಳಿದರು. ಅವ್ರು ಹೇಳಿದ್ದು ಅದೊಂದು ಮಾತಿಂದ ನಾನು ಮತ್ತೆ ಯಾಕೆ ಪ್ರಯತ್ನ ಪಡಬಾರ್ದು, ಕವಿಗಳೆಲ್ಲ ಬರೀತಾರಲ್ಲ ಆ ರೀತಿ ಪ್ರಯತ್ನ ಪಡು ಅಂತ ಹೇಳಿದರು. ನನಗೆ ಅವಾಗ ಹೌದಲ್ವಾ, ಯಾಕೆ ನಾನು ಪ್ರಯತ್ನ ಪಡಬಾರ್ದು ಅಂತಲೂ ಕೂಡ ಅನ್ನಿಸ್ತು. ಅವ್ರು ಹೇಳಿದ ಮಾತು ನನಗೆ ಬರೆಯೋಕ್ಕೆ ಇನ್ನಷ್ಟು ಪ್ರೇರಣೆ ಕೊಡ್ತಾ ಹೋಯಿತು. ಆ ದಿನದಿಂದ ಕವನಗಳನ್ನು ಬರೆಯೋದು, ಓದೋದು, ಅದರ ಬಗ್ಗೆ ಆಸಕ್ತಿ ನನಗೆ ತುಂಬ ಹೆಚ್ಚಾಗ್ತಾ ಹೋಯಿತು. ನಮ್ಮ ಕನ್ನಡ ಕವಿಗಳ ಕೃತಿಗಳನ್ನು ಓದೋಕ್ಕೆ ಆರಂಭ ಮಾಡಿದೆ.
ಆ ಕೃತಿಗಳಿರುವಂತಹ ಪದಗಳ ಸೌಂದರ್ಯ, ಆ ಭಾವನೆಗಳ ಆಳ ಮತ್ತು ಆ ಸಾಹಿತ್ಯದಲ್ಲಿರುವಂತಹ ಶಕ್ತಿ ನನ್ನನ್ನು ಸೆಳಿತಾ ಹೋಯಿತು. ಅವತ್ತು ನಿಮ್ಮ ಟೀಚರ್ ಹೇಳಿದ ಆ ಚಿಕ್ಕ ಪ್ರೇರಣೆಯೇ ನನ್ನ ಸಾಹಿತ್ಯಕ್ಕೆ ಒಂದು ಪ್ರೇರಣೆ ನೀಡಿತು. ಸಾಲುಗಳಿಂದ ಪ್ರಾರಂಭವಾಗಿ ಕವನಗಳಾಗಿ, ಕವನಗಳು ಈಗ ಕವನ ಸಂಕಲನಗಳಾಯಿತು. ಈಗ ಇದು ವಿರತಾಶ್ವೇ ಎಂಬ ನನ್ನ ಮೊದಲ ಕಾದಂಬರಿ ರೂಪುಗೊಂಡು ಓದುಗರ ಮುಂದೆ ನಿಂತಿದೆ. ಮಕರ ಅವರೇ, ನಿಮ್ಮ ಸಾಹಿತ್ಯದ ಮುಂದಿನ ಕನಸುಗಳೇನು? ಮುಂದಿನ ದಿನಗಳಲ್ಲಿ ಓದುಗರಿಗಾಗಿ ಯಾವ ರೀತಿಯ ಕೃತಿಗಳನ್ನು ನೀಡಲು ಬಯಸುತ್ತೀರಿ? ನಿಮ್ಮ ಕನಸನ್ನುವುದನ್ನು ನಮ್ಮ ಕಥಾಬಿಂದು ಮಾಧ್ಯಮದ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಿ. ಪ್ರತಿಯೊಬ್ಬ ಲೇಖಕರಿಗೂ ಒಂದು ಆಸೆ ಇರುತ್ತೆ. ಹಾಗೆಯೇ ನನಗೆ ಹೆಚ್ಚು ಪುಸ್ತಕಗಳನ್ನು ಬರೀಬೇಕು ಅನ್ನೋ ಆಸೆಗಿಂತ ನಾನು ಬರೆಯೋ ಪ್ರತಿಯೊಂದು ಕೃತಿಯು ಓದುಗರ ಮನಸ್ಸಲ್ಲಿ ದೀರ್ಘಕಾಲ ಉಳಿಬೇಕು, ಆ ರೀತಿಯ ಕೃತಿಗಳನ್ನು ಬರೀಬೇಕು ಅನ್ನೋ ಹಂಬಲ ನನ್ನದು. ಮುಂದಿನ ದಿನಗಳಲ್ಲಿ ಪ್ರೇಮ, ಜೀವನ, ಸಾಮಾಜಿಕ ಮೌಲ್ಯಗಳು, ಥ್ರಿಲ್ಲರ್, ಐತಿಹಾಸಿಕ ಮತ್ತು ಮನೋವೈಜ್ಞಾನಿಕಗಳಂತಹ ವಿಭಿನ್ನ ಪ್ರಕಾರಗಳಲ್ಲಿ ನನ್ನ ಕೃತಿಗಳನ್ನು ರಚಿಸಬೇಕು ಅನ್ನೋ ಆಸೆ ಇದೆ. ಕೇವಲ ಒಂದೇ ಮಾದರಿಯ ಕೃತಿಗಳಲ್ಲದೆ ಓದುಗರಿಗೆ ಪ್ರತಿಯೊಂದು ಪುಸ್ತಕದಲ್ಲೂ, ಪ್ರತಿಯೊಂದು ಕೃತಿಯಲ್ಲೂ ಒಂದು ಹೊಸ ಅನುಭವ ನೀಡಬೇಕು, ಆ ರೀತಿಯ ಪುಸ್ತಕಗಳನ್ನು ಬರೀಬೇಕು ಅನ್ನೋ ಆಶಯ ನನ್ನಲ್ಲಿದೆ. ವೈಯಕ್ತಿಕ ಕನಸು ಅಂತಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನನ್ನದೇ ಆದಂತಹ ಒಂದು ಗುರುತನ್ನು ನಿರ್ಮಿಸ್ಬೋದು. ಕಾಲ ಕಳೆದರೂ ಓದುಗರ ನೆನಪಿನಲ್ಲಿರುವಂತಹ ಕೃತಿಗಳನ್ನು ರಚಿಸುವುದು ಮತ್ತು ಕನ್ನಡ ಪುಸ್ತಕ ಓದುವ ಹೊಸ ತಲೆಮಾರನ್ನು ಹೆಚ್ಚಿಸುವಲ್ಲಿ ನನ್ನ ಬರಹವು ಕೂಡ ಒಂದು ಚಿಕ್ಕ ಪಾತ್ರ ವಹಿಸಬೇಕು ಅನ್ನೋದು ನನ್ನ ಆಶಯ. ಒಬ್ಬ ಲೇಖಕನಾಗಿ ನಾನು ಇನ್ನೂ ನನ್ನ ಆರಂಭದಲ್ಲಿದ್ದೇನೆ. ನಾನು ಕೂಡ ಕಲಿಯುತ್ತಾ ನನ್ನ ಪ್ರತಿಯೊಂದು ಕೃತಿಗಳೊಟ್ಟಿಗೆ ನನ್ನನ್ನು ನಾನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಲು ಪ್ರಯತ್ನ ಪಡ್ತೇನೆ. ಓದುಗರ ಪ್ರೀತಿ ಮತ್ತು ಆಶೀರ್ವಾದದಿಂದ ನಾನು ಇನ್ನಷ್ಟು ಒಳ್ಳೆಯ ಕೃತಿಗಳೊಂದಿಗೆ ಅವರ ಮುಂದೆ ಬರ್ತೀನಿ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮ ಸಾಹಿತ್ಯ ಪಯಣದ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಾಹಿತ್ಯ ಸೇವೆ ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮ ಹಾರೈಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.